I will rejoice over you to do you good, says the Lord. ಅವರಿಗೆ ಹಿತವನ್ನು ಮಾಡುತ್ತಾ ಅವರಲ್ಲಿ ಆನಂದಿಸುವೆನು ಎಂದು ಕರ್ತನು ಹೇಳುತ್ತಾನೆ. Jeremiah 32 and verse 41 says so. ಯೆರೆಮೀಯ 32:41ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. You must always remember that God rejoices over you. ದೇವರು ನಿಮ್ಮ ಕುರಿತು ಆನಂದಿಸುತ್ತಾನೆ ಎಂದು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. Man may have condemned you. ಮನುಷ್ಯರು ನಿಮಗೆ ತೀರ್ಪು ಮಾಡಿರಬಹುದು. Man may have cast you away. ಮನುಷ್ಯನು ನಿಮಗೆ ಹೊರಗೆ ಹಾಕಿರಬಹುದು. Man would have accused you falsely. ಮನುಷ್ಯನು ಸುಳ್ಳಾಗಿ ನಿಮ್ಮ ಮೇಲೆ ಆರೋಪ ಹೊರಿಸಿರಬಹುದು. And man may have misunderstood you. ಮತ್ತು ಮನುಷ್ಯನು ನಿಮಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. Your own thoughts about you would say you are inadequate, you are insufficient. ನಿನ್ನ ಸ್ವಂತ ಯೋಚನೆಗಳು ನೀನು ಅಲ್ಪನಾದವನು, ಏನು ಮಾಡುವುದಕ್ಕಾಗುವುದಿಲ್ಲ ಎಂದು ಹೇಳುತ್ತವೆ. But God says, ಆದರೆ ದೇವರು ಹೇಳುತ್ತಾರೆ, my child, ನನ್ನ ಮಗುವೇ, I am rejoicing over you. ನಿನ್ನ ಮೇಲೆ ನಾನು ಆನಂದಿಸುತ್ತೇನೆ. I am rejoicing over you. ನಿನ್ನ ಮೇಲೆ ಆನಂದಿಸುತ್ತಿದ್ದೇನೆ. You have come in search of me. ನೀನು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯಾ. You have asked me to help you. ನಿನಗೆ ಸಹಾಯ ಮಾಡೋದಕ್ಕಾಗಿ ನೀನು ಕೇಳಿಕೊಂಡಿದ್ದೆ. You have given your life into my hands. ನಿನ್ನ ಜೀವಿತ ನನ್ನ ಹಸ್ತಗಳಲ್ಲಿ ಕೊಟ್ಟಿದ್ದೆ. You have chosen to follow me, the Lord. ನನ್ನನ್ನು ಹಿಂಬಾಲಿಸುವುದಕ್ಕಾಗಿ ನೀನು ತೀರ್ಮಾನಿಸಿದ್ದೆ. I rejoice over you. ನಿನ್ನ ಮೇಲೆ ನಾನು ಆನಂದಿಸುತ್ತೇನೆ. Yes, my child. ಹೌದು ನನ್ನ ಮಗುವೇ, You shall always have my goodness, ಯಾವಾಗ ನನ್ನ ಒಳ್ಳೆತನ ನೀನು ಹೊಂದು, says the Lord. ಕರ್ತನು ಹೇಳುತ್ತಾನೆ. But you, my dear brother, sister, children, you may say, I am inadequate before Jesus. ನಾನು ಯೇಸುವಿನ ಮುಂದೆ ಅಸಮರ್ಪಕನಾಗಿದ್ದೇನೆ ಎಂದು ನನ್ನ ಸಹೋದರ ಸಹೋದರಿ ಮಕ್ಕಳೇ ನೀವು ಹೇಳಬಹುದು. I've had wrong thoughts. ನನಗೆ ತಪ್ಪು ಭಾವನೆಗಳಿವೆ. I've had wrong feelings. ತಪ್ಪು ಭಾವನೆಗಳಿವೆ. I've taken wrong decisions. ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇನೆ. I've done things without asking the Lord. ಕರ್ತನಿಗೆ ಕೇಳದೆ ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ. I have not cared for others as I should have. ಬೇರೆಯವರಿಗೆ ಹೇಗೆ ನೋಡಿಕೊಳ್ಳಬೇಕು ಹಾಗೆ ನಾನು ಮಾಡಲಿಲ್ಲ. Yes, it is always good to have such fear to become perfect before God. ದೇವರ ಮುಂದೆ ಪರಿಪೂರ್ಣರಾಗುವುದಕ್ಕಾಗಿ ಅಂತ ಯೋಚನೆಗಳನ್ನು ಹೊಂದುವುದು, ಭಯ ಹೊಂದುವುದು ಒಳ್ಳೆಯದೇ. Because the Lord says, ಕರ್ತನು ಹೇಳುತ್ತಾನೆ, he that is holy, let him become more holy. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. From our side, we have to analyze our weaknesses and always walk into perfection. ನಮ್ಮ ಕಡೆಯಲ್ಲಿ ನಮ್ಮ ಬಲಹೀನತೆಗಳನ್ನು ಯಾವಾಗಲೂ ತಿಳಿದುಕೊಂಡು ಪರಿಪೂರ್ಣತೆಯೆಡೆಗೆ ನಾವು ನಡೆದುಕೊಳ್ಳಬೇಕು. And God gives us grace to walk into a life of perfection. ಪರಿಪೂರ್ಣತೆಯ ಜೀವಿತದಲ್ಲಿ ನಡೆಯಲು ದೇವರೇ ನಮಗೆ ಸಹಾಯ ಮಾಡುವರು. But when we have inadequacies or when we feel we have not done right, that doesn't mean God has stopped rejoicing over us. ನಮಗೆ ಅಸಮರ್ಪಕತೆ ಇರುವಾಗ, ನಾವು ತಪ್ಪಾಗಿ ಮಾಡಿದಿವಿ ಅಂದುಕೊಳ್ಳುವಾಗ ದೇವರು ನಮ್ಮ ಮೇಲೆ ಆನಂದಿಸುವುದನ್ನು ನಿಲ್ಲಿಸಲಿಲ್ಲ. The Bible says the Lord rejoices over us with singing. ಗೀತೆಯನ್ನು ಹಾಡುತ್ತಾ ನಮ್ಮ ಮೇಲೆ ದೇವರು ಆನಂದಿಸುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. He is the God of the yesterday, he is the God of the today. ಆತನು ನಿನ್ನೆಯ ದೇವರು ಮತ್ತು ಇಂದಿನ ದೇವರಾಗಿದ್ದಾನೆ. And God never changes. ಮತ್ತು ದೇವರು ಎಂದು ಬದಲಾಗನು. The moment you have locked your soul with Jesus, he starts rejoicing over you. ಯೇಸುವನ್ನು ನಿಮ್ಮ ಆತ್ಮದಲ್ಲಿ ಇಟ್ಟುಕೊಳ್ಳುವ ಸಂದರ್ಭದಲ್ಲಿಯೇ ಆತನು ನಿಮ್ಮ ಮೇಲೆ ಆನಂದಿಸುತ್ತಾನೆ. And he rejoices over you at all times. ಎಲ್ಲ ಸಮಯದಲ್ಲಿ ಆತ ನಿಮ್ಮ ಮೇಲೆ ಆನಂದಿಸುತ್ತಾನೆ. It is that rejoicing over the Lord over you which brings you out of all your weaknesses through his strength. ದೇವರು ನಿಮ್ಮ ಮೇಲೆ ಆನಂದಿಸುತ್ತಿರುವುದರಿಂದ ನಿಮ್ಮ ಎಲ್ಲ ಬಲಹೀನತೆಯಿಂದ ಆತನ ಬಲದಿಂದ ನಿಮ್ಮನ್ನು ಹೊರಗಡೆ ತರುತ್ತಾನೆ. And you have the power to overcome every weakness. ಎಲ್ಲ ಬಲಹೀನತೆ ಜಯಿಸುವುದಕ್ಕೆ ನಿಮಗೆ ಆಗ ಶಕ್ತಿ ಇರುವುದು. Not by your strength, ನಿಮ್ಮ ಬಲದಿಂದಲ್ಲ, but by the rejoicing of Jesus over you, you are able to come out of your weakness and be more than a conqueror. ಮತ್ತು ದೇವರ ಆ ಆನಂದಿಸುವಿಕೆ ಮೂಲಕ ನಿಮ್ಮ ಬಲಹೀನತೆಯಿಂದ ಹೊರಗಡೆ ಬಂದು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗುವಿರಿ. May God give you that grace today. ಇಂದು ಆ ಕೃಪೆ ದೇವರು ನಿಮಗೆ ಕೊಡಲಿ. You will rejoice too with the blessings from God. ದೇವರಿಂದ ಆಶೀರ್ವಾದ ಹೊಂದಿಕೊಂಡು ನೀವು ಆನಂದಿಸುವಿರಿ. When Jesus rejoices over you, ಯಾವಾಗ ಯೇಸು ನಿಮ್ಮ ಮೇಲೆ ಆನಂದಿಸುತ್ತಾರೋ, he says, I will never stop doing good to you. ನಿಮಗೆ ಹಿತ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. Jeremiah 32:40. ಯೆರೆಮೀಯ 32:40ರಲ್ಲಿ and John 1:16. ಯೋಹಾನ 1:16. One blessing after another keeps coming. ಒಂದರ ನಂತರ ಇನ್ನೊಂದು ಆಶೀರ್ವಾದಗಳು ಬರುತ್ತಲೇ ಇರುತ್ತವೆ. It will come to you. ಅದು ನಿಮಗೆ ಬರುವುದು. Today it is coming to you. ಇಂದೇ ಅದು ಬರುತ್ತಿದೆ. Harish, ಹರೀಶ್,
You're watching this program. ಈ ಕಾರ್ಯಕ್ರಮ ನೀನು ನೋಡುತ್ತಿದ್ದಿ. Whatever you have lost financially, ಆರ್ಥಿಕವಾಗಿ ಏನೆಲ್ಲ ನೀನು ಕಳೆದುಕೊಂಡಿದೆಯೋ, whatever you have lost in your family life, ನಿನ್ನ ಕುಟುಂಬ ಜೀವಿತದಲ್ಲಿ ಏನೆಲ್ಲ ಕಳೆದುಕೊಂಡಿದೆಯೋ, God is bringing it back to you. ದೇವರು ಅದನ್ನು ಹಿಂತಿರುಗಿ ತೆಗೆದುಕೊಂಡು ಬರ್ತಿದ್ದಾರೆ. He is bringing it back to you into your soul too. ಮತ್ತು ಅದೆಲ್ಲವನ್ನು ನಿಮಗೆ ಹಿಂತಿರುಗಿ ತೆಗೆದುಕೊಂಡು ಬರ್ತಿದ್ದಾನೆ. Today the Holy Spirit is coming upon you and refreshing you to have everything back again. ಇಂದು ಪವಿತ್ರಾತ್ಮ ನಿನ್ನ ಮೇಲೆ ಬರುತ್ತಿದ್ದಾನೆ, ಎಲ್ಲವನ್ನು ಹಿಂತಿರುಗಿ ಪಡೆದುಕೊಳ್ಳುವುದಕ್ಕಾಗಿ. The grace of God is coming upon you. ದೇವರ ಕೃಪೆ ನಿನ್ನ ಮೇಲೆ ಇಳಿದು ಬರುತ್ತಿದೆ. Rise up. ಎದ್ದೇಳು. Your life is being built again. ಮತ್ತೆ ನಿನ್ನ ಜೀವಿತ ಕಟ್ಟಲ್ಪಡುತ್ತಿದೆ. ರಾಮಕೃಷ್ಣನ್, you have a problem in your mouth. ನಿನ್ನ ಬಾಯಲ್ಲಿ ನಿನಗೆ ಸಮಸ್ಯೆ ಇದೆ. But the hand of God is coming upon your mouth and healing you right now. ನಿನ್ನ ಬಾಯ ಮೇಲೆ ದೇವರ ಬಲ ಬಂದು ಈಗಲೇ ಸ್ವಸ್ಥ ಮಾಡುತ್ತಿದೆ. Whatever wicked disease may have come to you, right now you're being healed by the stripes of Jesus. ಯಾವ ದುಷ್ಟ ರೋಗ ನಿನಗೆ ಬಂದಿದ್ದರೂ ಕೂಡ ಯೇಸುವಿನ ಗಾಯಗಳಿಂದ ಈಗಲೇ ಸ್ವಸ್ಥವಾಗುತ್ತಿದೆ. Thank you, Lord. ಕರ್ತನೇ ವಂದನೆ. I see God is touching the brains of many people. ಅನೇಕ ಜನರ ಮೆದುಳುಗಳನ್ನು ದೇವರು ಮುಟ್ಟುತ್ತಿದ್ದಾರೆ ಎಂದು ನಾನು ನೋಡುತ್ತಿದ್ದೇನೆ. Yes, different weaknesses in your brains are being healed in the name of Jesus. ವಿಭಿನ್ನ ರೀತಿಯ ಸಮಸ್ಯೆಗಳು ನಿಮ್ಮ ಮೆದುಳಿನಲ್ಲಿ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗುತ್ತಿವೆ. God is setting right everything right in the family life. ಕುಟುಂಬ ಜೀವಿತದಲ್ಲಿ ದೇವರು ಎಲ್ಲವನ್ನೂ ಸರಿ ಮಾಡುತ್ತಿದ್ದಾನೆ. Thank you, Jesus. ಯೇಸುವೇ ವಂದನೆ. Thank you for setting your people free from all bondages and divisions. ಎಲ್ಲ ಬೇರ್ಪಡುವಿಕೆ ಮತ್ತು ಬಂಧನದಿಂದ ನಿನ್ನ ಮಕ್ಕಳನ್ನು ಸ್ವತಂತ್ರ ಮಾಡುವುದಕ್ಕಾಗಿ ವಂದನೆ. Thank you. ವಂದನೆಗಳು. Thank you for your love. ನಿನ್ನ ಪ್ರೀತಿಗಾಗಿ ವಂದನೆಗಳು. Thank you for your love. ನಿನ್ನ ಪ್ರೀತಿಗಾಗಿ ವಂದನೆಗಳು. In Jesus' name. ಯೇಸುವಿನ ನಾಮದಲ್ಲಿ. Sister Esther Rajati gave this testimony. ಸಹೋದರಿ ಎಸ್ತೇರ್ ರಾಜತಿ ಅವರು ಈ ಸಾಕ್ಷಿ ಕೊಟ್ಟರು. She was overwhelmed with the heavy debt that she had. ಆಕೆಗಿರುವಂತಹ ದೊಡ್ಡ ಸಾಲದಿಂದ ಚಕಿತಳಾಗಿದ್ದಳು. She had taken money from all the people around. ಆಕೆ ಸುತ್ತಲಿರುವ ಜನರಿಂದ ಸಾಲ ತೆಗೆದುಕೊಂಡಿದ್ದಳು. The creditors were chasing her to get the money back. ಸಾಲ ಕೊಟ್ಟವರು ಹಣ ಹಿಂತಿರುಗಿ ಪಡೆಯಲು ಹುಡುಕುತ್ತಿದ್ದರು. She had written a suicide note saying, I'm killing myself because of my debt. ನನ್ನ ಸಾಲದಿಂದಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಬರೆದಿಟ್ಟಳು. And before she attempted suicide, somebody brought her to the Jesus Calls meeting that was being held in the city. ಅದಕ್ಕಿಂತ ಮುಂಚೆ ಯಾರೋ ನಗರದಲ್ಲಿ ನಡೆಯುವಂತ ಯೇಸು ಕರೆಯುತ್ತಾನೆ ಕೂಟಕ್ಕೆ ಆಕೆಯನ್ನು ತೆಗೆದುಕೊಂಡು ಬಂದರು. And ಮತ್ತು that night, by the power of God, without knowing her or her intention, I called her name from the platform amongst the thousands of people. ಆ ರಾತ್ರಿ ಆಕೆಯ ಉದ್ದೇಶಗಳು ನನ್ನ ಅರಿಯದೆ ದೇವರ ಬಲದಿಂದ ಸಾವಿರಾರು ಜನರ ಮಧ್ಯದಲ್ಲಿ ಆಕೆ ಹೆಸರು ಹಿಡಿದು ಕರೆದೆನು. And I said, Rajati, ನಾನು ಹೇಳಿದೆ, ರಾಜಾತಿ, you are deep in debt. ನೀನು ಸಾಲದಲ್ಲಿ ಆಳವಾಗಿ ಬಿದ್ದಿದೆ. Today, God is removing that agony and the stress and the anxiety. ಆ ಚಿಂತೆ, ಆ ಭಾರ, ಒತ್ತಡ ಇಂದು ದೇವರು ತೆಗೆದು ಹಾಕುತ್ತಿದ್ದಾನೆ. God is making a way for you. ನಿನಗಾಗಿ ದೇವರು ಮಾರ್ಗ ಮಾಡುತ್ತಿದ್ದಾರೆ. He is blessing you. ಆತ ನಿನ್ನನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. Turning your sorrow into joy. ನಿನ್ನ ದುಃಖ ಆನಂದವಾಗಿ ಮಾರ್ಪಡಿಸುತ್ತಿದ್ದಾರೆ. And this came like an arrow into her heart. ಅದು ಆಕೆಯ ಹೃದಯದಲ್ಲಿ ಬಾಣದಂತೆ ಬಂದಿತು. She was surprised how Jesus knew her name and her suffering. ಹೇಗೆ ಯೇಸುವಿಗೆ ಆಕೆಯ ಕಷ್ಟಗಳು, ಆಕೆಯ ಹೆಸರು ಗೊತ್ತು ಎಂದು ಆಶ್ಚರ್ಯವಾದಳು. And she went back and was connected to a TV show. ಆಕೆ ಹಿಂತಿರುಗಿ ಹೋಗಿ ಒಂದು ಟಿವಿ ಪ್ರಸಾರಕ್ಕೆ ಸೇರಿಕೊಂಡಳು. And she earned money, ಹಣ ಗಳಿಸಿದಳು, paid her debts, ಸಾಲವನ್ನು ತೀರಿಸಿದಳು. and today she is free ಇಂದು ಆಕೆ ಸ್ವತಂತ್ರಳಾಗಿದ್ದಾಳೆ and a child of God too. ಮತ್ತು ದೇವರ ಮಗು ಕೂಡ ಆಗಿದ್ದಾಳೆ. God will help you also. ದೇವರು ನಿಮಗೂ ಕೂಡ ಸಹಾಯ ಮಾಡುವರು. He is rejoicing over you. ನಿನ್ನ ಮೇಲೆ ಆತನ ಆನಂದಿಸುತ್ತಿದ್ದಾನೆ. You are His child. ನೀವು ಆತನ ಮಗು. He will send His goodness into your life. ಆತನ ಒಳ್ಳೆತನ ನಿಮ್ಮ ಜೀವಿತದಲ್ಲಿ ಬರಮಾಡುತ್ತಾನೆ. Father, ತಂದೆಯೇ, do it for your children ನಿನ್ನ ಮಕ್ಕಳಿಗಾಗಿ ಅದನ್ನು ಮಾಡು. as you did for Harish right now. ಹರೀಶನಿಗಾಗಿ ಈಗಲೇ ನೀನು ಮಾಡಿದಂತೆಯೇ Lord, release your children also. ನಿನ್ನ ಮಕ್ಕಳನ್ನು ಕೂಡ ಬಿಡುಗಡೆ ಮಾಡು ಕರ್ತನೆ. Let every bondage go in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಹೋಗಲಿ. Let them have all the blessings, ಎಲ್ಲ ಆಶೀರ್ವಾದಗಳು ಅವರು ಹೊಂದಲಿ. all the peace. ಎಲ್ಲ ಸಮಾಧಾನ ಹೊಂದಲಿ. No weapon formed against them shall prosper. ಅವರ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಜಯಿಸದಿರಲಿ. They shall enter into every blessing. ಪ್ರತಿ ಆಶೀರ್ವಾದದಲ್ಲಿ ಅವರು ಪ್ರವೇಶ ಮಾಡಲಿ. Give them rest, ಅವರಿಗೆ ವಿಶ್ರಾಂತಿ ಕೊಡು. healing in their bodies, ಅವರ ದೇಹಗಳಲ್ಲಿ ಸ್ವಸ್ಥತೆ ಕೊಡು. salvation to the family members, ಕುಟುಂಬ ಸದಸ್ಯರಿಗೆ ರಕ್ಷಣೆ ಕೊಡು. and blessings for today. ಮತ್ತು ಇಂದು ಆಶೀರ್ವಾದ ಕೊಡು. In Jesus' name.
ಯೇಸುವಿನ ನಾಮದಲ್ಲಿ Amen. ಆಮೆನ್. My friend, ನನ್ನ ಸ್ನೇಹಿತನೇ, call the prayer tower of Jesus calls. It's open 24 hours for you. ಯೇಸು ಕರೆಯುತ್ತಾನೆ ಪ್ರಾರ್ಥನೆ ಗೋಪುರಕ್ಕೆ ಕರೆ ಮಾಡು, ಅದು 24 ಗಂಟೆಗಳ ಕಾಲ ತೆರೆದಿದೆ. There you can share your burdens. We'll keep it confidential, but we'll pray for you immediately. ನಿಮ್ಮ ಭಾರಗಳನ್ನು ಹಂಚಿಕೊಳ್ಳಿರಿ, ಅವುಗಳನ್ನು ವೈಯಕ್ತಿಕವಾಗಿ ಇಡುತ್ತೇವೆ ಮತ್ತು ನಿಮಗಾಗಿ ಅಲ್ಲಿ ಪ್ರಾರ್ಥಿಸುತ್ತೇವೆ. Call this number from anywhere in the world, ಈ ಸಂಖ್ಯೆಗೆ ಲೋಕದ ಯಾವ ಕಡೆಯಿಂದಲೂ ಕರೆ ಮಾಡಿರಿ, and we will pray with you. ನಿಮ್ಮೊಂದಿಗೆ ಪ್ರಾರ್ಥಿಸುತ್ತೇವೆ. Jesus will wipe away your tears. ಯೇಸು ನಿಮ್ಮ ಕಣ್ಣೀರನ್ನು ಒರೆಸುವನು. Come to the nearest prayer tower too. ಹತ್ತಿರದ ಪ್ರಾರ್ಥನಾ ಗೋಪುರಕ್ಕೆ ಬನ್ನಿರಿ. We will love you and counsel you and pray for you. ನಿಮ್ಮನ್ನು ಪ್ರೀತಿಸುತ್ತೇವೆ, ಸಮಾಲೋಚನೆ ಕೊಡುತ್ತೇವೆ, ನಿಮಗಾಗಿ ಪ್ರಾರ್ಥಿಸುತ್ತೇವೆ. Watch more of these videos from the Jesus Calls channel and Paul Dinakaran official channel. ಯೇಸು ಕರೆಯುತ್ತಾನೆ ಚಾನಲ್ನಿಂದ ಮತ್ತು ಅಧಿಕೃತ ಪಾಲ್ ಅವರ ಚಾನಲ್ನಿಂದ ಈ ವಿಡಿಯೋಗಳನ್ನು ಹೆಚ್ಚಾಗಿ ನೋಡಿರಿ. And ಮತ್ತು subscribe to this channel. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. Press the notification bell ನೋಟಿಫಿಕೇಶನ್ ಬೆಲ್ ಒತ್ತಿರಿ. and share this video with everyone. ಎಲ್ಲರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿರಿ. God bless you.